ತಾನೆ ಹೊಡಿಯಲ್ಲ ತಾನೆ ಹೊಡಿಯಂಗೆ ಬಂದ್ರಿ ಅದಕ್ಕೆ ರೀಸೆಂಟ್ ಆಗಿರ್ಬೇಕು ತಾನೆ ಕಾಲೇಜ್ ಏನು ಹೆಸರು ಹಿಂಗೆ ನಾನು ಉದ್ಧಾರ ಆಗೋದು ಬೇಡವಾ ನಾನು ನೋಡಿದ್ರೆ ವಿಲ್ಲನ್ ಥರ ಕಾಣಿಸ್ತಿದ್ಯಾ ಪಾಕೆಟ್ ಮನಿನಾ ಪಾನಿಪುರಿ ತಿನ್ನಕ್ಕ ಏನಕ್ಕೆ ಪಾನಿಪುರಿ ಇಕ್ತಾನೆ ನೋ ಪ್ರಾಬ್ಲಮ್ ಬರ್ರಿ ಬರ್ರಿ ಹೇಳ್ತೀನಿ ಓಕೆ 360 ಕವರ್ ಆಗುತ್ತೆ ಬರ್ರಿ ಕೇಳೋದಕ್ಕೆ ರೆಡಿ ಇಲ್ವಲ್ಲ ಚಾಕ್ಲೇಟು ಹಂಗೆ ಮಾಡ್ತಾ ಇದ್ದೀನಿ ಇವತ್ತು 12ನೇ ದಿನ ನಮ್ಮ ಚಾಲೆಂಜ್ ವೀಡಿಯೋಸಲ್ಲಿ ನಿನ್ನೆ ಏನಾಯಿತು ಅಂದರೆ ಬಂದ್ಬಿಟ್ಟು 5:05 ನಾನು ಬಿಟ್ಟೆ ಉಡುಪಿಯಿಂದ ಇಲ್ಲಿ ಶಿವಮೊಗ್ಗ ಬರೋ ಅಷ್ಟರಲ್ಲಿ ನನಗೆ 2 ಗಂಟೆಗೆ ಬಂದೆ ಖುಷಿಯಾಗಿದೆ ಹ್ಯಾಪಿಯಾಗಿದೆ ಅಷ್ಟೇ ಮೈನ್ ರೀಸನ್ ಏನು ಅಂದರೆ ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನಡಿ ಏನೋ ನಡ್ತೀರ ನಡಲ್ವಣ ಗಿಡ ನೆಟ್ಟಿ ಒಂದೊಂದು ಸ್ಟೋರಿ ಹಾಕಿ ಆಗಿರೋ ನೀನು ಹ್ಯಾಪಿಯಾಗಿರೋ ಡಲ್ಲಾಗಿದ್ರೆ ಏನೂ ಸಿಗಲ್ಲ ಕಣೋ ಹ್ಯಾಪಿಯಾಗಿರೋ ಖುಷಿಯಾಗಿದ್ದರೆ ಅಟ್ಲೀಸ್ಟ್ ವೀಡಿಯೋದಲ್ಲಿ ನೋಡ್ಬಿಟ್ಟು ಒಂದು 4 ಹುಡುಗಿರಂದ್ರೆ ಸೈಟ್ ಹೊಡಿತಾರೆ ಓಕೆನಾ ನೀನು ಇಲ್ಲಿ ಡಲ್ ಆಗಿದ್ದೆ ಅಂದರೆ ನೋಡೋರು ನೋಡಿದೆ ಇದು ಏನಪ್ಪ ಇದು ಹುಡುಗ ಅಂದ್ಬಿಟ್ಟು ಪಟ್ಟಂಬಿಟ್ಟು ಒಂದು 10 ಸೆಕೆಂಡ್ ಹಿಂಗೆ ಮುಂದೆ ಕೊಡಿಸ್ಬಿಡ್ತಾರೆ ಖುಷಿಯಾಗಿರೋ ನಗಡು ಸರಿ 30 ಡೇಸಲ್ಲಿ 31 ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾ ಇದ್ದೀನಿ ಮೇಯ್ನ್ ಟಾಪಿಕ್ ಏನು ಅಂದರೆ ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನಡಿ ಅದನ್ನ ನೀವು ಸ್ಟೋರಿಗೆ ಹಾಕಿ ಅಟ್ಲೀಸ್ಟ್ ಹೆಣ್ಮಕ್ಳಿಗೆ ಇವಾಗ ಒಂದು 300-400 ಜನ ಇರಲ್ವ ಫಾಲೋವರ್ಸು ಇದೆ ನಿಮ್ಗೆ ಎಷ್ಟು ಜನ ಇದ್ದಾರೆ ನೋಡಿದ್ರೆ ಗೈಸ್ ನಮ್ಮನ್ನ ಫಾಲೋ ಮಾಡಿದರೆ ಒಬ್ಬನೂ ಮಾಡಲ್ಲ ಹಿಂಗೆ ಇಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಅಂದ್ರೆ ಕ್ಯೂಟು ಸೊ ಫಾಲೋ ಮಾಡ್ತೀರಾ ಮಾಡಿರಿ ಇನ್ನೂ ಒಂಚೂರು ಜಾಸ್ತಿ ಮಾಡ್ಬಿಡಿ ಐಡಿ ಹೇಳ್ತೀರಾ ಪಬ್ಲಿಕಾ ಪ್ರೈವೇಟು ನೋ ಯೂಸ್ ಯಾರು ನೋಡಿದ್ರು ಹಂಗೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಸುಮ್ಮನೆ ಆಗ್ಬಿಡಿ ಓಕೆ ಡನ್ ಚಾಕ್ಲೇಟ್ ತೊಗೊಳಕ್ಕೆ ಇಂಟ್ರೆಸ್ಟ್ ಆಗಿದ್ದೀರಾ ಓಕೆ ಮನಿ ನೀವು ಹೇಳಬೇಕು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮನ್ನ ಫಾಲೋ ಮಾಡೋರು ಯಾರಂದ್ರೆ ಮಾಡ್ತಾರಲ್ಲ ಚೇಂಜ್ ಇಲ್ವಲ್ಲ ಪರವಾಗಿಲ್ವಾ ನಿಮ್ಮ ಹೆಸರು ಹೇಳ್ಬಿಡಿ ಫಸ್ಟು ಸಾರಿ ಹರಿಣಿ ಹಾಂ ಓಕೆ ನೈಸ್ ಕ್ಯೂಟ್ ಓಕೆ ಬಾಯ್ ಹಾಂ ಓಕೆ ಗೈಸ್ ಇದ್ದೇನೆ 2 ಚಾಕ್ಲೇಟ್ ಕೊಟ್ಟಿದ್ದೀನಿ ಸೊ ಬಂದ್ಬಿಟ್ಟು 25 ರೂಪೀಸ್ ಈಗ ನಮ್ಮ ಹತ್ರ ಪ್ರಾಫಿಟ್ ಮನಿ ಇದೆ ಇಲ್ಲಾಂದರೆ ಇಲ್ಲ ಪೋಸಬಲ್ ಇಲ್ಲ ಎರಡನೇದು ಮೈನ್ ವಿಷಯ ಬಂದ್ಬಿಟ್ಟು ನಿನ್ನ ಬರ್ಡೇ ದಿನ ನೀನೊಂದು ಗಿಡ ನೆಟ್ಟಿ ನೀನೊಂದು ಸ್ಟೋರಿಗೆ ಹಾಕಬೇಕು ಅಂದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಗಿಡ ನೆಡ್ತೀಯಾ ಓಕೆ ಚಾಕ್ಲೇಟ್ಸ್ ತೊಗೊಳ್ತೀಯಾ ಓಕೆ ಡನ್ ಕೈ ಕೊಡು ಹೆಸ್ರೇನು ಹುಸೇನ್ ಓಕೆ ಹ್ಯಾಪಿಯಾಗಿರೋ ಓಕೆನಾ ಸೀರಿಯಸ್ ಆಗಿರ್ಬೇಡ ಕೊಣೋ ಜಾಲಿಯಾಗಿರೋ ನಗಾಡಿಲ್ಲ ಅಂದರೆ ಹುಡುಗಿರು ಯಾರು ನೋಡಲ್ಲ ಆಮೇಲೆ ಕರೆಕ್ಟ್ ತಾನೇ ಹಾಂ ಆಗಿದೆ ಇವಾಗ ಆಮೇಲೆ ಓಡೋಗ್ಬಿಡ್ಬೇಡಿ ನಾನು ಹಿಂದೆ ಓಡ್ಬರೋಕ್ಕಾಗಲ್ಲ ಬ್ಯಾಗ್ ಹೆವಿ ವೆಯ್ಟ್ ಇದೆ ಇದು 14ನೇ ಡಿಸ್ಟ್ರಿಕ್ಟು ಪ್ರತಿಯೊಂದು ಡಿಸ್ಟ್ರಿಕ್ಕಲ್ಲೂ ಒಂದೊಂದು ಗಿಡ ನೆಡ್ತೀನಿ ಅಂದರೆ ಚಾಕ್ಲೇಟ್ ಪೆನ್ಸ್ ಸೇಲ್ ಮಾಡಿ ಸ್ಟೂಡೆಂಟ್ಸ್ ಹತ್ರ ಒಂದು ಅವೇರ್ನೆಸ್ ಥರ ತೊಗೊಂಬಂದು ಗಿಡ ನೆಡ್ತೀನಿ ಓಕೆನಾ ನಗಾಡಿಲ್ಲ ಅಂದರೆ ಹುಡುಗರು ಹಂಗೆ ಮೇಲೆ ಎತ್ಬಿಡ್ತಾರೆ ಓಕೆನಾ ನಾನು ಉದ್ಧಾರ ಆಗೋದು ಬೇಡವಾ ಸೊ ಚಾಕ್ಲೇಟ್ ಸೇಲ್ ಮಾಡ್ತಾಯಿದ್ದೀನಿ ಇಂಟ್ರೆಸ್ಟ್ ಆಗಿದ್ದೀರಾ ತೊಗೊಳಕ್ಕೆ ತೊಗೊಳ್ತೀರಾ ಒಂದು 10 ಜನ ಮಾಡ್ತಾರಲ್ಲ ಮಾಡಲ್ಲ ಹೆಣ್ಮಕ್ಳು ಮಾಡಿದ್ರೆ ಗಂಡ್ಮಕ್ಳು ಫಾಲೋ ಮಾಡಿಬಿಡ್ತಾರೆ ಈಸಿಯಾಗಿ ಸೊ ಹಾಗಾಗಿ ನಾಚ್ಕೋಬಿಡಿ ಫ್ರೆಂಡ್ಲಿ ಆಗಿದೆ ಅಂತಾನೆ ಇಲ್ಲ ಸ್ಟ್ರಿಕ್ಟ್ ಒಂಥರ ಕಂಫರ್ಟಬಲ್ಲ ಇಲ್ಲ ಅನ್ಕಂಫರ್ಟಬಲ್ಲ ಕಂಫರ್ಟಬಲ್ ಆಗಿದ್ದೀರಾ ಓಕೆ ಹ್ಯಾಪಿಯಾಗಿರಿ ಏನು ಹೆಸರು ಒಂದು ನಿಮಿಷ ಹುಡುಗರು ಕೇಳಲ್ಲ ಆಮೇಲೆ ಹುಡುಗರ ಹೆಸರು ಕೇಳಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಬೈತಾರೆ ಹೇಳಿ ಗಾನವಿ ಚೆನ್ನಾಗೈತೆ ವಾಯ್ಸು ಚೆನ್ನಾಗೈತೆ ಆಡ್ತೀರಾ ನೋಡಿದ್ರಾ ಹೆಸ್ರಿಗೆ ತಕ್ಕಂಗೆ ಒಂದು ಆಡಿದ್ರೆ ಚೆನ್ನಾಗಿರುತ್ತಪ್ಪ ನಾನು ಕೇಳಿಸ್ಕೊಳ್ತೀನಿ ಮೈ ಕ್ಯಾಮ್ರಾ ಬೇಕು ಆಫ್ ಮಾಡ್ಬಿಡ್ತೀನಿ ಓಕೆ ಡನ್ ಸುಮ್ಮನೆ ಜಸ್ಟ್ ಇದು ನೀಲಾವತಿ ಹಾಂ ನೋಡಿದ್ರಾ ಚೆನ್ನಾಗಿದೆ ಹೆಸರು ಎಲ್ಲೋ ಕೇಳಿದ್ದೀನಿ ಆದರೆ ಎಲ್ಲಿಂದ ಜ್ಞಾಪಕ ಆಗ್ತಾ ಇಲ್ಲ ಇಟ್ಸ್ ಓಕೆ ಹಾಂ ಓಕೆ ಎಷ್ಟಕ್ಕೆ ತೊಗೊಳ್ತೀರಾ ಚಾಕ್ಲೇಟು ಏನು ಯಾವ ಕಾಲೇಜು ಏನು ಓದ್ತಾ ಇದ್ದೀರಾ ಕಸ್ತೂರ್ಬಾ ಫಸ್ಟ್ ಪಿ ಓಕೆ ಅದಕ್ಕೆ ಜಾಲಿಯಾಗಿದ್ದಾರೆ ಎಕ್ಸಾಮಾ ಕೂಲಾಗಿ ಬರೀರಿ ಚೆನ್ನಾಗಿ ಓದ್ಕೊಂಡಿದ್ದೀರಿ ಯಾರು ರ್ಯಾಂಕ್ ಸ್ಟೂಡೆಂಟ್ ಇಬ್ಬರಲ್ಲಿ ಎಷ್ಟು % ತೊಗೊಂಡ್ರೆ SL ನೀವು ಬಿಟ್ಕಿಟ್ ಏನೋ ಹೊಡೆದ್ಬಿಟ್ರೆ ಏನು ಒಂದೇ ಪೇಪರ್ ಹಾಂ ಬೇರೆ ಸ್ಕೂಲಾ ಮತ್ತೆ ಹೆಂಗೆ 79 ಅಂದರೆ ನಂದು ಅಷ್ಟೇ ಅಂತಿರಲ್ಲ ಹೆಂಗೆ 79 ಸೀರಿಯಸ್ ಆಗ ನನಗೆ ಯಾಕೋ ಇಬ್ಬರ ಮೇಲೆ ಡೌಟ್ ಆಗೈತೆ ಗೈಸ್ ನೋಡ್ಕೊಳ್ಳಿ ಇಬ್ಬರನ್ನ ಓಕೆ ಡನ್ 2 words ಜಾಸ್ತಿ ಬೇಡ ಗಿಡ ನೆಡೋದ್ರಿಂದ ಮುಂದಿನ ಜನ್ರೇಷನಿಗೆ ಯೂಸ್ಫುಲ್ ಆಗುತ್ತೆ ಗಿಡ ನೆಟ್ಟರೆ ಆಕ್ಸಿಜನ್ನು ಇರುತ್ತೆ ಮತ್ತು ನಮ್ಗೆ ಈ ಥರ ಬಿಸಿಲು ಒಂಚೂರು ಕಮ್ಮಿ ಆಗುತ್ತೆ ಅಲ್ಲಲ್ಲಿ ಗಿಡ ಇತ್ತಂದರೆ ಕರೆಕ್ಟಾ ಮಾಡಿ ಎಷ್ಟು ಓಕೆ ಎಷ್ಟು ಚಾಕ್ಲೇಟ್ ತೊಗೊಳ್ತೀರಾ ಏನು ಅದು ಪ್ರಾಂಪ್ಟ್
ಅಂದರೆ ಓಕೆ ಇಷ್ಟಕ್ಕೆ ತೊಗೊಂಡಿದ್ದಾರೆ ಅಂತ ಗೊತ್ತಾಗುತ್ತಲ್ಲ ಸಬ್ಸ್ಕ್ರೈಬರ್ಗೆ. ಒಂದು ಸಾಕು. ಒಂದೇ ಎಷ್ಟು ಅಮೌಂಟ್? ನಾನು 5 ರೂಪೀಸ್ ತೊಗೊಂಡೆ, ನೀವು ಎಷ್ಟು ಕೊಡ್ತೀರಾ? 10 ರೂಪೀಸ್ ಕೊಡಿ. ಓಕೆ 10 ರೂಪೀಸ್. ನೋಡಿದ್ರಾ 5 ರೂಪೀಸ್ ಅಂದಿದ್ರೆ ನಾನು ಯೋಚನೆ ಮಾಡಬೇಕಾಯ್ತು. 5 ರೂಪೀಸ್ ಲಾಭ ಇದೆ. ಸೊ ಬಂದ್ಬಿಟ್ಟು ಇವ್ರಿಗೆ ನಾನು 10 ರೂಪೀಸ್ ಚಾಕ್ಲೇಟ್ ಕೊಟ್ಟೆ ಅಂದರೆ ನನಗೆ 30 ರೂಪೀಸ್ ಪ್ರಾಫಿಟ್ ಅಮೌಂಟ್ ಬರುತ್ತೆ ಟೋಟಲಾಗಿ. ನಾನು ನಮಗೆ 70 ಬೇಕಾಗುತ್ತೆ ಫ್ರೆಂಡ್ಸ್. ಕೊಡೋಣ ಫಸ್ಟು. ಡೀಸೆಂಟಾಗಿರ್ಬೇಕು ತಾನೆ ಕಾಲೇಜ್? ಹಾಂ. ಏನು ಹೆಸರು? ಇಲ್ಲಿ ನೋಡು ರೆಕಾರ್ಡ್ ಆಗ್ತಿದೆ. ಯಾಕೆ ಹೇಳು? ಯಾಕೆ ನನಗೆ ಕಂಟೆಂಟ್ ಇಲ್ಲದೆ ಇರೋದಕ್ಕೆ ನೀನು ಕಂಟೆಂಟ್ ಕೊಡ್ತಿದ್ಯಾ? ಇಷ್ಟಕ್ಕೆ ನೀನು ಕೈ ಕೊಡು ಸರ್, ಆಯಿತು, ಏನು ಅಂದ್ಕೊಳ್ಳಲ್ಲ. ನೀನೇನೇ ಅಂದ್ಕೊಳ್ತೀಯಾ? ಇಲ್ಲ. ಓಕೆ ವಿಘ್ನೇಶ್. ಓಕೆನಾ ಮಗ? ಅಶೋಕ್ ಅಂತನಾ? ಓಕೆ ವಿಘ್ನೇಶ್ ಅಂತ. ಎಷ್ಟು ಹೇಳು? ಏನೋ ಮಾಡಿದೆ ನಾನು ನೋಡಿದ್ರೆ ವಿಲ್ಲನ್ ಥರ ಕಾಣಿಸ್ತಿದ್ಯಾ? ಓಕೆ ಹೇಳು ಹೆಸರೇನು? ಯಶವಂತ್. ಓಕೆ ಈಗ ಒಂದು ಚಾಲೆಂಜ್ ವೀಡಿಯೋದಲ್ಲಿದ್ದೀನಿ ಮಗ. ನಿನ್ನ ಹೆಸರು? ಮನೋಜ್ ಅಂತ. ಯೂಸ್ ಮಾಡಿ ಸೇಲ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಅಂದರೆ ಚಾಕ್ಲೇಟ್ಸು, ಪೆನ್ನು ಈ ಥರ ಸೇಲ್ ಮಾಡಿಕೊಂಡು ಒಂದು ಅವೇರ್ನೆಸ್ ಥರ ಮಾಡ್ತಾಯಿದ್ದೀನಿ. ಚಾಕ್ಲೇಟ್ ಈಸ್ಕೊಳ್ಳಿ ಬಿಡಿ. ಅದಕ್ಕಿಂತ ಮೈನ್ ವಿಷಯ ಒಂದು ಹೇಳ್ಬಿಡ್ತೀನಿ. ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನೆಟ್ಟಿ, ಓಕೆನಾ, ಸ್ಟೋರಿಗೆ ಹಾಕಿ. ಅಂದರೆ ಒಂದು ಹೊಸ ಟ್ರೆಂಡ್ ಥರ ಕ್ರಿಯೇಟ್ ಆಗಿದೆ ಕಾನ್ಸೆಪ್ಟ್. ಇವಾಗಲೂ ಯಾರೋ ಒಬ್ಬೊಬ್ಬರು ಗಿಡ ನೆಡ್ತಾರೆ ಬರ್ಡೇ ದಿನ. ಆ ಥರ ನೀವು ಬಂದ್ಬಿಟ್ಟು ಮಿಸ್ ಮಾಡ್ದಂಗೆ ವರ್ಷ ಒಂದೊಂದು ಗಿಡ ನೆಡಿ. ಇಲ್ಲ ಒಂದು 10 ಜನ ಬಂದ್ಬಿಟ್ಟು ಅವರು ಫಾಲೋ ಮಾಡ್ತಾರೆ. ಮಾಡಲ್ಲ? ಕರೆಕ್ಟಾ? ನಮಗೆಲ್ಲ ಕೊಟ್ಟಿದೆ ಪರಿಸರ. ನಾವೇನು ಕೊಟ್ಟಿದ್ದೀವಿ ರಿಟರ್ನ್? ಏನೂ ಕೊಡ್ತಾ ಇಲ್ಲ. ನಿಮ್ಗೆ ಹೇಳಬೇಕು ಅಂದರೆ ಮರ ನಮಗೆ ಮನೆ ಬೇಕಾ, ಮನೆ ಕಟ್ಟಬೇಕಾ, ಅಲ್ಲೊಂದು ಮರ ಇತ್ತಾ ಈಸಿಯಾಗಿ ಕಡ್ದಾಕ್ ಕೊಡ್ತೀವಿ. ಈಸಿಯಾಗಿ ಏನು ಮಾಡ್ತೀವಿ ಹೇಳು? ಡಿಸ್ಟ್ರಾಯ್ ಮಾಡಿಬಿಟ್ಟು ಮನೆ ಕಟ್ಕೊಬಿಡ್ತೀವಿ ನಾವು ಇರೋದಕ್ಕೆ. ನಿಜನಾ ಸುಳ್ಳ? ನಾವೇನೆಂದರೆ ಕೊಡಬೇಕು. ಅವೇರ್ನೆಸ್ ಥರ ತೊಗೊಂಬಂದು ಒಂದೊಂದು ಗಿಡ ನೆಡಬೇಕು. ಓಕೆನಾ? ಈ ಚಾಕ್ಲೇಟ್ ಸೇಲ್ ಮಾಡ್ತಾಯಿದ್ದೀನಿ, ತೊಗೊಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಇದ್ದರೆ ಓಕೆ, ಇಲ್ಲ ಅಂದರೆ ಇನ್ನೊಂದು ಹೇಳ್ತೀನಿ, ಅದನ್ನ ಕಂಪಲ್ಸರಿ ಮಾಡಿಬಿಡಿ ಮನೇಲಿ. ಅಂದರೆ ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನೆಡಿ. ಅದನ್ನ ನೀವೊಂದು ಸ್ಟೋರಿಗೆ ಹಾಕಿ. ಅಂದರೆ ಲೈಕ್ ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ಕಲ್ಲಿ ಇದ್ದೇ ಇರ್ತೀರ ಕಾಮನ್ ಆಗಿ ಅಲ್ವಾ? ನೀವು ಸ್ಟೋರಿ ಹಾಕಿದಾಗ ನಿಮ್ಮನ್ನ ನೋಡಿ ಯಾರಂದ್ರೆ ಒಂದು 4 ಜನ ಇನ್ಸ್ಪೈರ್ ಆಗಿ ಅವರು ಫಾಲೋ ಮಾಡ್ಬೋದಲ್ಲ. ಮಾಡಲ್ಲ? ಮಾತಾಡಿ, ಪರವಾಗಿಲ್ಲ. ನಮ್ಮ ಹುಡುಗರು ನೋಡ್ತಾ ಇರ್ತಾರೆ, ಯಾರು ಮಾತಾಡ್ತಾನೇ ಇಲ್ಲ ಅಂತ ಮಾಡ್ತಾರಲ್ಲ. ಸೊ ಹಾಗಾಗಿ ಓಕೆನಾ? ನಿಮ್ಮ ಹೆಸರು ಹೇಳ್ಬಿಡಿ. ಸಾರಿ ಕೇಳಲಿಲ್ಲ. ವೈಷ್ಣವ್. ಓಕೆ. ಚಂದನ. ಓಕೆ. ಕವನ. ಓಕೆ ನೈಸ್ ನೇಮ್. ಓಕೆ ನಿಮ್ಮ ಟೈಮ್ ಆಗ್ತಿದೆಯಾ? ಓಕೆ ಗಿಡ ನೆಡ್ತೀರಾ? ಓಕೆ ಥ್ಯಾಂಕ್ ಯು. ನೀವು ಟೈಮ್ ಆಗಿದೆ ಅಲ್ಲ, ಗಿಡ ನೆಡ್ತೀರಾ? ಹಾಂ ಚೆನ್ನಾಗಿದ್ದೀರಾ? ಚಂದನ ಮನೆ ಕರೆಕ್ಟಾಗಿರೋ ಹೆಸರು ಇಟ್ಟಿದ್ದಾರೆ. ಓಕೆ ವೈಷ್ಣವಿ ತಾನೆ? ಹಾಂ ಕವನ. ನೈಸ್ ಕ್ಯೂಟ್. ಓಕೆನಾ? ಏನು ಹಿಂಗೆ ನೋಡ್ತಾ ಇದ್ದೀರಲ್ಲ? ನಿಜ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ಎಲ್ಲರೂ ಕ್ಯೂಟೇನೆ. ಹಾಂ ಚಾಕ್ಲೇಟ್ಸ್ ಏನೇ ತೊಗೊಳ್ತೀರಾ? ಓಕೆ ಬಂದ್ಬಿಡಿ, ಸೈಡಿಗೆ ಬಂದ ಜಸ್ಟ್ ಹೊರಡಿ. ಬೇಕಾ ಏನೋ ಮಾತಾಡ್ಬೋದು. ಅಮೌಂಟ್ ಇಲ್ವಾ? ಮತ್ತೆ ಕೊಡಿ. ಇಲ್ಲ ಅಂದರೆ ಹಂಗೆ ಕೊಟ್ಟು ಕಳಿಸ್ತಿದೆ ಫ್ರೀಯಾಗಿ. ಏನಕ್ಕೆ ಮಡಗಿದ್ದೀರಾ ಅಮೌಂಟ್? ಆ್ಯಕ್ಚುಲಿ ಪಾಕೆಟ್ ಮನಿನಾ? ಪಾನಿಪುರಿ ತಿನ್ನಕ್ಕ? ಏನಕ್ಕೆ ಪಾನಿಪುರಿ ಇಕ್ತಾನೆ? ಏನು ಹೆಣ್ಮಕ್ಳು ಎಲ್ಲರೂ ಬರೀ ಪಾನಿಪುರಿಯವ್ರ ಬಿಸ್ನೆಸ್ಸೇ ಜಾಸ್ತಿ ಮಾಡ್ತಾಯಿದ್ದೀರಲ್ಲ, ಯಾಕೆ ನೀವು? ಓಕೆ ಇಟ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಅವ್ರು ತೊಗೊಳ್ತಾ ಇದ್ದಾರೆ. ಬೇಡ ನಾನು ಬೇಕಂದ್ರೆ ಚಾಕ್ಲೇಟ್ ಕೊಡ್ತೀನಿ, ಪ್ರಾಬ್ಲಮ್ ಇಲ್ಲ. ಓಕೆನಾ? ಹಾಂ ಹ್ಯಾಪಿಯಾಗಿರಿ. ಒಂದೊಂದು ಗಿಡ ನಡಿ. ನನ್ನ ಕಾನ್ಸೆಪ್ಟ್ ಅಷ್ಟೇ. ಓಕೆನಾ? ಮೆಲ್ಟ್ ಆಗ್ತಿದೆಯಾ ಎಲ್ಲ ಬಿಸಿಲಿಗೆ? ಎಲ್ಲ ನೆರಳಿಗೆ ಹೋಗ್ಬಿಟ್ಟು ಫಸ್ಟ್ ನಾನು ನಿಂತ್ಕೋಬೇಕು. ನಿಮ್ಮದು ಮೆಲ್ಟ್ ಆಗಿದೆಯಾ ಚಾಕ್ಲೇಟು? ಓಕೆ 5 ರೂಪೀಸ್ ಅಷ್ಟೇನಾ? ನಂಗೆ ಪ್ರಾಫಿಟು? ಪಾಕೆಟ್ ಮನಿ ಎಷ್ಟು ಕೊಡ್ತಾರೆ ನಿಮಗೆ? ಇಬ್ಬರು ಎಲ್ಲ ಫಸ್ಟ್ ಇಯರ್ ಸ್ಟೂಡೆಂಟೇ ನಾನು ಸಿಗೋದು. ಮ್ಯಾಮ್ ಒಂದು ನಿಮಿಷ ಮಾತಾಡ್ಬೋದಾ? ಹೌದಾ? ನೋಡಿ ಇವ್ರಿಗೂ ಎಕ್ಸಾಮ್ ಇದೆ ತಾನೆ, ಆರಾಮಾಗಿ ಮಾತಾಡಿದ್ರು. ಓಕೆ ಥ್ಯಾಂಕ್ ಯು, ಬಾಯ್, ಆಲ್ ದ ಬೆಸ್ಟ್. ಎಲ್ಲ ಬ್ರೋ ಒಂದು ನಿಮಿಷ ಮಾತಾಡ್ಬೋದಾ? ನಿಂತ್ಕೊಳ್ಳಿ ಬ್ರೋ. ಅಂದರೆ 30 ಡೇಸಲ್ಲಿ 31 ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಡಿಸ್ಟ್ರಿಕ್ಕಲ್ಲೂ ಒಂದೊಂದು. ಅವ್ರು ಆ ಕಡೆ ಹೋಗ್ರಲ್ಲ, ಯಾಕೆ ನಿಮ್ಮ ಫ್ರೆಂಡೇನಾ? ಓಕೆ. ಸೊ ಇದೆಲ್ಲ ಎಕ್ಸ್ಟ್ರಾ ಅಮೌಂಟ್ ಅದರಿಂದ ತೊಗೊಂಡು ಒಂದು ಗಿಡ ನೆಡ್ತೀನಿ. ಇದು ಕಾನ್ಸೆಪ್ಟು. ತೊಗೊಳೋದು ಬಿಡೋದು ನಿಮ್ಮ ಇಷ್ಟ. ಬರ್ಡೇ ದಿನ ಒಂದೊಂದು ಗಿಡ ನೆಡ್ತಿ, ನೀವೊಂದು ಸ್ಟೋರಿಗೆ ಹಾಕ್ತೀರಾ? ಪಕ್ಕನಾ? ಯಾವುದಲ್ಲಿ ಹಾಕ್ತೀರಾ? ಓಕೆ ಎಷ್ಟು ಜನ ಇದ್ದಾರೆ ಫಾಲೋವರ್? ಕರೆಕ್ಟು 200 ಅಷ್ಟೇನಾ? ಅಷ್ಟೊಂದು ಯೂಸೇ ಮಾಡಲ್ಲ. ಹಾಂ ಆನ್ಲೈನಲ್ಲಿ ಇಲ್ಲಾಂದರೆ
ಹುಡುಗರಿಗೆಲ್ಲ ಫೀಲಿಂಗ್ ಆಗ್ಬಿಡ್ತದೆ, ಆಮೇಲೆ ನೋಡ್ತಾ ಇರೋರಿಗೆ ಟ್ರೆಂಡ್ ಆಗ್ಬಿಡ್ತೀರಾ ಇಬ್ರು. ಬೇಡ ಬೇಡ, ನಾವು ಟ್ರೆಂಡ್ ಆಗೋದ್ರೆ ಹಿಂಗೆ ಇರ್ತೀವಿ. ನೋಡ್ಕೊಳ್ಳಿ, ಒಳ್ಳೆ ಹುಡುಗಿರಲ್ಲ ಆನ್ಲೈನಲ್ಲಿ ಸಿಗಲ್ಲ. ಜಸ್ಟ್ ಬಾಯ್, ಜಸ್ಟ್ ಕಾಮಿಡಿ ಅಂದರೆ ಒಂದು ಜಸ್ಟ್ ಒಂದು ಕಾಮಿಡಿ. ಹೌದಾ, ಓಕೆ ಓಕೆ. ಚಾಕ್ಲೇಟ್ಸ್ ತೊಗೊಳ್ತೀರಾ? ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನೆಟ್ಬಿಟ್ಟು ಸ್ಟೋರಿಗೆ ಹಾಕಿ. ನಿಮ್ಮ ನೋಡಿ ಇನ್ಸ್ಪೈರ್ ಆಗ್ತಾರೆ ಒಂದು 4 ಜನ ಹೆಣ್ಮಕ್ಳು. ಸ್ಟೋರೀಸ್ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲದರಲ್ಲೂ ಹಾಕ್ಬೋದು. ನಾನು ಅದನ್ನೇ ಹೇಳಿದೆ, ಅದು ಚಾಯ್ಸ್. ಅಮೌಂಟ್ ಕೊಡ್ತೀನಿ. ಓ ಹಂಗೆ, ಓಕೆ ಓಕೆ. ಹಾಂ ಇಲ್ಲ ಬೇಡ ಅಂದ್ರಲ್ಲ. ನಾನು 5 ತೊಗೊಂಡೆ, ನೀವು ಎಷ್ಟು ಬೇಕಂತ ಕೊಡ್ಬೋದು. 5 ರೂಪೀಸ್ಗೆ ಒಂದಾ? ನಾನು ತೊಗೊಂಡಿದ್ದೆ, ನೀವು ಎಷ್ಟು ಅಂದರೆ ಕೊಡ್ಬೋದು ಎಕ್ಸ್ಟ್ರಾ. ಆ ಅಮೌಂಟಲ್ಲಿ ಗಿಡ ನಡ್ತೀನಿ, ಕರೆಕ್ಟ್ ತಾನೆ? ಓಕೆ, ಥ್ಯಾಂಕ್ ಯು. ತುಂಬೋದು ಇಟ್ಕೊಬಿಡಿ, ಮೆಲ್ಟ್ ಆಗ್ಬಿಡುತ್ತೆ. ಆಲ್ರೆಡಿ ಬಿಸಿಲಲ್ಲಿ ಅದು ಲೈಟಾಗಿ ಮೆಲ್ಟ್ ಆಗ್ತಾಯಿತ್ತು, ಹಾಗಾಗಿ. ನಿಮ್ಮ ಹೆಸರು ಏನಂದರೆ? ಕೇಳಲೇ ಇಲ್ಲಲ್ಲ. ಓ ಮೈ ಗುಡ್ನೆಸ್, ನೋಡಿ ಇದೇ ಹೇಳೋದು, ಚೆನ್ನಾಗಿರೋ ಹುಡುಗಿರು ನೋಡಿದ್ರೆ ಸಡನ್ನಾಗಿ ಮೈಂಡ್ ಒಂಚೂರು ಬ್ಲಾಕ್ ಆಗ್ಬಿಡ್ತದೆ, ಏನು ಮಾಡೋಕ್ಕಾಗಲ್ಲ. ಪ್ರೀತಿ. ಪ್ರೀತಿ. ನಿಮ್ಮದು? ನಂದಿನಿ. ಓಕೆ ಡನ್. ಕ್ಯೂಟ್ ಟೈಮ್ಸ್. ಓಕೆನಾ? ಓಕೆ. ಎಕ್ಸಾಮ್ಸ್ ಇದೆಯಾ ಇವತ್ತು? ಇಲ್ಲಲ್ಲ, ಫಸ್ಟ್ ಇಯರ್ಗೆ ಮಾತ್ರನಾ? ಅಂದರೆ ಹೇಳಿದ್ದು ನಾನು, ಫಸ್ಟ್ ಇಯರ್ ಇದ್ದಾರಲ್ಲ ಅವರೆಲ್ಲ ಎಕ್ಸಾಮ್ ಅಂತ ಓಡ್ತಾಯಿದ್ರು, ಹಾಗಾಗಿ ಗೊತ್ತಿಲ್ಲ. ನೀವು ಯಾವ ಕಾಲೇಜು? ನಾನು ಆಕಾಶ್, ಲಾಂಗ್ ಟರ್ಮ್ ಸ್ಟೂಡೆಂಟ್. ಓಕೆ ಓಕೆ. ಏನು ಮಾಡೋಣ ಅಂತಿದ್ದೀರಾ? ಮೆಡಿಕಲ್ಲಾ? ತುಂಬ ಕಷ್ಟ. ನಿಮ್ಮದು ಸೇಮಾ? ಹಾಂ, ಬಿ ಕಾಮಲ್ಲಿ ಸ್ಟಾಪ್ ಮಾಡೋಣ ಅಂತನಾ? ಫಾಲೋ ಮಾಡಿ ಪೇಜ್ನ, ಬೆಸ್ಟ್ ಫ್ರೆಂಡ್ VG. ಲಿಸನ್ ಮಾಡಿ, ಒಂದು ಒಳ್ಳೆ ವಿಷಯ, ಅವೇರ್ನೆಸ್. ಹೊಡೆಯಲ್ಲ ತಾನೆ, ಹೊಡೆಯಂಗೆ ಬಂದ್ರಿ, ಅದಕ್ಕೇನೆ ಅಲ್ಲ. ಕಂಫರ್ಟಬಲ್ ಆಗಿದ್ದೀರಲ್ಲ, ಫ್ರೆಂಡ್ಲಿಯಾಗಿ ಅಂದ್ಕೊಳ್ಳಿ, ಓಕೆನಾ? ಆ್ಯಕ್ಚುಲಿ ನಾನೊಂದು ಚಾಲೆಂಜ್ ವಿಡಿಯೋ, ಗಿಡ ನೆಡಬೇಕು, ನನ್ನ ಚಾಲೆಂಜು, ಓಕೆನಾ? ಈ ಚಾಲೆಂಜ್ ಮಾಡಬೇಕಾದ್ರೆ ಚಾಕ್ಲೇಟ್ಸ್ ಎಲ್ಲ ಅಂದರೆ ಒಂದು ಚಿಕ್ಕ ಅವೇರ್ನೆಸ್ ಥರ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಆಗಿದ್ದೀರಾ? ಓಕೆನಾ? ಕಂಫರ್ಟಬಲ್ಲಾ? ಹಾಂ, ಓಕೆ. ನೀವು ತಿನ್ಬಿಡಿ, ನೋ ಪ್ರಾಬ್ಲಮ್. ಬರ್ರಿ ಹೇಳ್ತೀನಿ. ಓಕೆ, 360 ಕವರ್ ಆಗುತ್ತೆ, ಬರ್ರಿ, ನೋ ಪ್ರಾಬ್ಲಮ್. ವೀಡಿಯೋಸ್, ಫೋಟೋಸ್ ಅಲ್ಲ, ಏನಿಲ್ಲ, ಒಂದು ಅವೇರ್ನೆಸ್ ವಿಡಿಯೋ ಜಸ್ಟ್ ಅಷ್ಟೇ, ಬರ್ರಿ. ಏನಿಲ್ಲ ಅಂದರೆ ನಮ್ಮ ಪರಿಸರ ಬಗ್ಗೆ ಒಂದು ಅವೇರ್ನೆಸ್ ಥರ ವೀಡಿಯೋಸ್ ಮಾಡ್ತಾಯಿದ್ದೀವಿ, ಇನ್ನೇನಿಲ್ಲ. ಜಸ್ಟ್ ನಿಂತ್ಕೊಳ್ಳಿ. ಏಕೆ ಅವ್ರು ಬಿಟ್ಟರೆ ಇವಾಗ ನಿಮ್ಗೆ ಹೊಡಿತಾರೆ ಅನಿಸುತ್ತೆ. ಹಾಂ, ಮತ್ತೆ ಬರ್ರಿ. ಹಾಂ, ಜಸ್ಟ್ ನೋಡಿ, ಅವ್ರಿಗಿರೋ ಫೀಲಿಂಗ್ಸು ಯಾರಿಗೂ ಇಲ್ವಲ್ಲಪ್ಪ. ಓಕೆ ಡನ್. ಈ ಕಡೆ ಬನ್ನಿ, ಗಾಡಿಗಳು ಬಂದುಬಿಟ್ರೆ ಕಷ್ಟ. ಫಸ್ಟಿಂದ ಹೇಳ್ಬಿಡಲ್ಲ, ಅವ್ರಿಗೂ ಕೇಳಂಗೆ, ಬೇಜಾರಿಲ್ಲಲ್ಲ ನಿಮಗೆ? ಓಕೆ, ಒಂಚೂರು ಈ ಕಡೆ ಬನ್ನಿ, ಅವ್ರ ಫೇಸ್ ಕಾಣಲ್ಲ, ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಯಾರನ್ನು ನೋಡಿದವ್ರು ಹುಡುಗರೆಲ್ಲ ಫೀಲಿಂಗ್ ಮಾಡ್ಕೊಬಿಡ್ತಾರೆ. ಏಕೆ? ಜಸ್ಟ್ ನಾರ್ಮಲ್, ಫ್ರೆಂಡ್ಲಿ, ಓಕೆನಾ? ಕಾನ್ಸೆಪ್ಟ್ ಏನಂದರೆ, ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನೆಟ್ಕೊಂಡು ನೀವು ಒಂದು ಸ್ಟೋರಿಗೆ ಹಾಕಬೇಕು. ಯಾರ್ಯಾರು ಮಾಡ್ತಾಯಿದ್ದೀರಾ? ಆ್ಯಕ್ಚುಲಿ ಒಂದು ಸ್ವಲ್ಪ ಜನ ಮಾಡ್ತಾ ಇದ್ದಾರೆ. ನೀವು ಮಾಡ್ತಾಯಿದ್ದೀರಾ? ಬರ್ಡೇ ದಿನ ನಾನು ಹೇಳ್ತಾ ಇರೋದು, ಬರ್ಡೇ ದಿನ ಒಂದು ಗಿಡ ನೆಡ್ತೀರಾ? ಹೌದಾ? ಓಕೆ, ಆಲ್ ದ ಬೆಸ್ಟ್. ಕೈ ಕೊಡಿ. ಥ್ಯಾಂಕ್ ಯು. ಓಕೆನಾ? ಆದರೆ ನೀವೊಬ್ಬರು ಮಾಡಿದ್ರೆ ಸಾಕಾಗಲ್ಲ, ನಿಮ್ಮ ಜೊತೆಲಿ ಇರೋರು ಮಾಡಬೇಕು. ಸೊ ಹಾಗಾಗಿ ನೀವು ಒಂದು ಸ್ಟೋರಿಗೆ ಹಾಕಿ, ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಎಲ್ಲ ಇರುತ್ತಲ್ಲ, ಹೆಂಗೆ ನೋಡಿದ್ರು ನನಗೆ ಗೊತ್ತಿರಂಗೆ ಒಬ್ಬೊಬ್ರಿಗೆ 500 ಜನ ಇರ್ತಾರೆ ಫಾಲೋವರ್ಸು. ನಿಜನಾ? ನಿಜನಾ? ಇಲ್ಲ. ಹಾಂ, ಸೊ ನೀವು ಹಾಕಿದಾಗ ಇನ್ಸ್ಪೈರ್ ಆಗಿ ಒಂದು 10 ಜನ ಫಾಲೋ ಮಾಡ್ಬೋದಲ್ಲ, ಸ್ಟೂಡೆಂಟ್ಸು. ಇನ್ನೊಂದು, ನಿಮ್ಮ ಬರ್ಡೇಗೆ ನೀವು ಮಾಡಿದಾಗ ನಿಮ್ಮ ಪೇರೆಂಟ್ಸು ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ, ಅವ್ರ ಬರ್ಡೇಗೆ, ಇಲ್ಲ ನಿಮ್ಮ ಬ್ರದರ್ಸು, ಆ ಥರ ಕಸಿನ್ಸು, ಇಲ್ಲ ಫ್ರೆಂಡ್ಸು, ಯಾರೋ ಒಬ್ಬರು ಇನ್ಸ್ಪೈರ್ ಆಗ್ಬೋದು. ಸೊ ಮಾಡ್ತೀರಾ? 100%. ಓಕೆ, ಲಾಸ್ಟಲ್ಲಿ ಹೆಸರು ಕೇಳ್ತಾ ಇದ್ದೀನಿ, ಇವತ್ತೇನೂ ಗೊತ್ತಿಲ್ಲ, ಎಲ್ಲರ ಹತ್ರ ಲಾಸ್ಟಾಗಿ ಹೆಸರು ಕೇಳ್ತಾ ಇದ್ದೀನಿ. ಇಟ್ಸ್ ಓಕೆ. ಮೋನಿಶಾ, ಕಾವ್ಯ, ಐಶ್ವರ್ಯ, ಸ್ನೇಹ. ಚೆನ್ನಾಗಿದೆ ಹೆಸರು. ಓದ್ತಾ ಇದ್ದೀರಾ ಎಲ್ಲರೂ? ಹಾಂ, ನೀವು ಮಾತ್ರ ಸಪ್ರೇಟು? ಓಕೆ ಡನ್. ಓಕೆ. ಚಾಕ್ಲೇಟ್ ಡಿಸೈನ್ ಅಂತ ತೊಗೊಳ್ತೀರಾ? ಸರಿ ರೀ, ಟೆನ್ಷನ್ ಮಾಡ್ಕೋಬೇಡಿ. ಆ್ಯಕ್ಚುಲಿ ಹೆಣ್ಮಕ್ಳೆಲ್ಲ ಕೂಲಾಗಿದ್ದೀರಾ, ಗಂಡು ಮಕ್ಕಳೇ ಒಂಚೂರು ಟೆನ್ಷನ್ ಹೋಗ್ತಾ ಇದ್ದಾರೆ. ಯಾಕೆ ಹಂಗೆ? ನೋಡೋಕ್ಕೆ ಅಷ್ಟೇ. ಇವಾಗ ನಾನು ಮಾತಾಡಿಸ್ದೆ, ಗುರು ಎಕ್ಸಾಮ್ ಇದೆ, ಓದಿರೋದು ಮರ್ತೋಗುತ್ತೆ ಅನಿಸುತ್ತೆ, ಹಿಂಗೆ ಹೇಳ್ತಾರಪ್ಪ, ಹಂಗಾಗಿ ಕೇಳಿದೆ, ಇನ್ನೇನಿಲ್ಲ. ಓಕೆ, ಮೊದಲು ನಾವು ಒಂದು ಸ್ವಲ್ಪ ಗಿಡ ಆ ಥರ ಎಲ್ಲ ಜಾಸ್ತಿ ಮಾಡ್ತಾ ಹೋದರೆ ಮಳೆನೂ ಜಾಸ್ತಿ ಆಗುತ್ತೆ. ಈ ಸರ್ತಿ ಮಳೆ ಕಮ್ಮಿ ಇದೆ, ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ಸೊ ಗಿಡ ಎಲ್ಲ ಬೆಳೆಸಿದ್ರೆ ಚೆನ್ನಾಗಿ ಬೆಳಕು ಬರುತ್ತೆ, ಮತ್ತು ಗಾಳಿನೂ ಬರುತ್ತೆ, ಮತ್ತು ಓಡಾಡೋಕ್ಕೂ ನೆರಳು ಸಿಗುತ್ತೆ. ತಗೊಳ್ತೀರಾ? ಓಕೆ, ಇಡೀ ಬಿಡ್ಲಾ?
8 ಇದೆಯಾ? ಚೇಂಜ್ ಇಲ್ಲ, 10 ರೂಪಾಯಿ ಕೊಡಿ ಸಾಕು, ಜಾಸ್ತಿ ಬೇಡ. 3 ಚಾಕ್ಲೇಟ್ಸ್ನ ಕೊಟ್ಟು 30 ರುಪೀಸ್ ತೊಗೊಂಡಿದ್ದೀವಿ. ಸೊ ರುಪೀಸ್ ನಮಗೆ ಪ್ರಾಫಿಟ್ ಸಿಕ್ಕಿದೆ. ಟೋಟಲ್ ಅಮೌಂಟ್ ಬಂದ್ಬಿಟ್ಟು 45 ರುಪೀಸ್ ನಮ್ಮ ಹತ್ರ ಈಗ ಪ್ರಾಫಿಟ್ ಅಮೌಂಟ್. ಈಗ 5 ಸ್ಟಾರ್ ಚಾಕ್ಲೇಟ್ ಬಂದ್ಬಿಟ್ಟು 3 ಇಸ್ಕೊಂಡಿದ್ದೀವಿ. ಬನ್ನಿ ಇದನ್ನ ತೊಗೊಂಡೋಗಿ ಸೇಲ್ ಮಾಡೋಣ. ಹೇಳ್ಬೋದಾ? ಬಟ್ ಕಂಫರ್ಟಬಲ್ ಆಗಿ ಬನ್ನಿ, ಇಟ್ಸ್ ಲೈಕ್ ಫ್ರೆಂಡ್. ಓಕೆ ಹಾಂ, ಸೇಲ್ ಮಾಡಿ ಆ ಬರೋವಂಥ ದುಡ್ಡಲ್ಲಿ ಒಂದೊಂದು ಗಿಡ ನೆಡ್ತಾ ಇರೋದು. ನಾನು ನೋಡಿ ಇನ್ಸ್ಪೈರ್ ಆಗಿ ಇನ್ನೂ ಒಂದು 3-4 ಜನ ಮಾಡ್ಬೋದಲ್ಲ, ಇನ್ಸ್ಪೈರ್ ಆಗಿ ಮಾಡ್ಬೋದು. ಸೊ ಹಾಗಾಗಿ ಮೈನು ಇದೆ. ಚಾಕ್ಲೇಟ್ಸ್ ಏನಂತ ತೊಗೊಳ್ತೀರಾ? ಶರದಿ, ರಮ್ಯಾ, ಶಾರ್ವರಿ. ಓಕೆ ಡನ್. ಯಾ ಓಕೆ, ಟೋಟಲ್ ಬಂದ್ಬಿಟ್ಟು ನಮ್ಮ ಹತ್ರ 55 ಪ್ರಾಫಿಟ್ ಆಯಿತು. ಸೊ 20. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಆ ಕಡೆ ಗಾಡಿ ಇದೆ, ಅಯ್ಯೋ ಆಮೇಲೆ ಏನಿಲ್ಲ, ನನಗೆ ಬೈತಾರೆ. ಸೊ ಹಾಗಾಗಿ ಚಾಲೆಂಜ್ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಏನು ಚಾಲೆಂಜ್ ಅಂದರೆ 30 ಡೇಸಲ್ಲಿ 31 ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾಯಿದ್ದೀನಿ. ಪೆನ್ಸ್ ಇದೆಲ್ಲ ಸೇಲ್ ಮಾಡಿ ಆ ಬರೋವಂಥ ಇದರಲ್ಲಿ ಒಂದು ಗಿಡ ನೆಡ್ತಾಯಿದ್ದೀನಿ. ಇದು ಓಕೆ, ನಾವೊಂದು ಸ್ಟೋರಿಗೆ ಹಾಕಿದಾಗ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿ ಒಂದು 4-5 ಜನ ಮಾಡ್ಬೋದಲ್ಲ. ಇವಾಗೆಲ್ಲ ಇದ್ದಾರಾ? ಪ್ರೈವೇಟಾ ಪಬ್ಲಿಕಾ? ಮಾಡ್ತೀರಾ ಪಕ್ಕ? ಓಕೆ, ಚಾಕ್ಲೇಟ್ಸ್ ತೊಗೊಳ್ತೀರಾ? ಏಕೆ? ನನಗೊಂದು ಡೌಟ್ ಇದೆ. ಹೆಣ್ಮಕ್ಳು ಚಾಕ್ಲೇಟು, ಪಾನಿಪುರಿ, ಐಸ್ ಕ್ರೀಮು ಇಬ್ಬರು ತಿನ್ನಲ್ವಾ? ಏಕೆ? ಐಸ್ ಕ್ರೀಮು ಹುಡುಗರು ತುಂಬ ಕಷ್ಟ. ನಾನು ಏನು ತಿನ್ನಲ್ಲ ಅನ್ಕೊಂಡಿದ್ದಿದ್ರೆ ಗೋಬಿ ಪಿಜ್ಜಾ ಮಾತ್ರ ತಿನ್ನೋದಾ? ಯಾಕಂಗೆ? ಓ ಮೈ ಗುಡ್ನೆಸ್, ಚಾಕ್ಲೇಟ್ ಕಂಪ್ನಿ ಮುಚ್ಕೊಂಡು ಹೋಗ್ಬೇಕು ಇನ್ಮೇಲೆ ಅಷ್ಟೇ. ಓಕೆ, ನಿಮ್ಮ ಹೆಸರು ಹೇಳಿ ಒಂದು ನಿಮಿಷ. ನೇಮ್? ಭೂಮಿಕಾ. ಚೆನ್ನಾಗಿದೆ. ಭಾವನಾ. ಸರಿ, ಏನು ಓದ್ತಾ ಇದ್ದೀರಾ? ನಾನು ಫೈನಲ್ ಇಯರ್ B.Com. ಫೈನಲ್ ಇಯರ್. ನೆಕ್ಸ್ಟ್ ವರ್ಕಾ ಇಲ್ಲ ಇನ್ನೂ ಓದೋಣ ಅಂತನಾ? ತಿರ್ಗಾ M.Com. ಇಷ್ಟೆಲ್ಲ ಓದಿದ್ರೆ ಗಂಡು ಮಕ್ಳಿಗೆ ಎಲ್ಲಿಂದ ಹುಡುಗಿ ಸಿಗ್ತದೆ? ಸರಿ ಆಯಿತು, ನಾವು M.Com ಮಾಡೋಣ. ನೆಕ್ಸ್ಟು ಹುಡುಗರ ಜೀವನ ಮುಗೀತು. ಇಟ್ಸ್ ಓಕೆ, ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಓಕೆನಾ? ನನ್ನ ಚಾನಲ್ ಏನು ಎತ್ತಂತ ಕೇಳಲ್ಲ, ಸಬ್ಸ್ಕ್ರೈಬ್ ಮಾಡೋದಿಲ್ವಾ? ಚೆನ್ನಾಗಿರೋ ಹುಡುಗಿರಲ್ಲ ನಮ್ಮ ಹತ್ರ ಸಬ್ಸ್ಕ್ರೈಬ್ ಇರಲಿ ಹೇಳಿನಾ? ಕೇಳಿದ್ದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಓ ಮೈ ಗುಡ್ನೆಸ್, ನೋಡಿ ನಾನು ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ ಗೊತ್ತಾ? ಇದು 14ನೇ ಡಿಸ್ಟ್ರಿಕ್ಕು. ಹಾಂ, ನಮ್ಮ ಅಮ್ಮ ಫೋನ್ ಮಾಡಿ ಬೈತಾ ಇದ್ದಾರೆ. ನಾನು ಬ್ಯಾಂಗ್ಳೂರು. ಓಕೆನಾ? 14th ಡಿಸ್ಟ್ರಿಕ್. ಏನಕ್ಕೆ ಗೊತ್ತಾ ನಿಮಗೆ? ಹೆಣ್ಮಕ್ಳು ತುಂಬ ಚೆನ್ನಾಗಿದ್ದಾರೆ. ಸೀರಿಯಸ್ಲಿ ಹಿಂಗೆ ಇದು ಗೊತ್ತಿಲ್ಲದೆ ಹೋಯ್ತು ನನಗೆ. ಓಕೆ, ಬಾಯ್ ಫ್ರೆಂಡ್. ಏನು ಬೇಜಾರಾಯ್ತು? ಹ್ಯಾಪಿ ತಾನೇ? ಬಟ್ಟು ಇನ್ನೊಂದು ಚಾಕ್ಲೇಟ್ನ ಕೊಡ್ತಾ ಇದ್ದೀನಿ. ಎಲ್ಲಿ ಚಾಕ್ಲೇಟು? ಎಸ್, ಅವರು ಇಬ್ಬರು ಮಾತಾಡ್ತಾ ಇರೋರು ಚಾಕ್ಲೇಟ್ ತೊಗೊಂಡು 20ಗೆ ಕ್ಯಾಮ್ರಾ ಆಫ್ ಆಗಿದೆ. ಸೊ 75 ಅಮೌಂಟ್ ಆಯಿತು ಅವ್ರದ್ದು ಸೇಲ್ ಮಾಡಾದ್ಮೇಲೆ. ಸೊ ನೀವೆಷ್ಟು ಕೊಡ್ತಾ ಇದ್ದೀರಾ? 20. ಓಕೆ, 20ಗೆ ಸೇಲ್ ಮಾಡ್ತಾ ಇದ್ದೀನಿ. ಟೋಟಲ್ ಬಂದ್ಬಿಟ್ಟು 85 ಆಗುತ್ತೆ. ಓಕೆ, ಕಂಟಿನ್ಯೂ ಮಾಡ್ತೀನಿ ಮುಂದೆ. ಹಾಗೆ ಒಂದು ಸ್ಟೋರಿಗೆ ಹಾಕ್ತೀನಿ. ಶೂರ್, ಒಂದು ಸ್ವಲ್ಪ ಸೈಡಿಗೆ ಬಂದ್ಬಿಡಿ. ಪರಿಸರನ ಉಳಿಸ್ಬೇಕು. ಆಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತಾಡಿ, ಪ್ರಾಬ್ಲಮ್ ಇಲ್ಲ. ಓಕೆ ಮ್ಯಾಮ್, ಚಾಕ್ಲೇಟ್ ಬೈ ಮಾಡ್ತೀರಾ? ತೊಗೊಳ್ತೀರಾ? ಓಕೆ ಡನ್. ಎಷ್ಟಕ್ಕೆ ತೊಗೊಳ್ತೀರಿ ಅಂತ ವೀಡಿಯೋದಲ್ಲಿ ಹೇಳ್ಬಿಡಿ. ಅಂದರೆ ಎಷ್ಟಕ್ಕೆ ತೊಗೋಬೇಕು? ಅಂದರೆ ನಾನು 10 ರುಪೀಸ್ ಕೊಟ್ಟು ತೊಗೊಂಡೆ, ನೀವು ಎಷ್ಟಂದರೆ ಕೊಡ್ಬೋದು. 20 ರುಪೀಸ್. ಹಾಂ, ಓಕೆ. ನಿಮ್ಮ ಹೆಸರು ಹೇಳಲ್ವಾ? ತೇಜಸ್ವಿ. ಬೈಕೊಳ್ತಿದ್ದೀರಾ ತಾನೇ? ಇಲ್ವಾ? ಕಂಫರ್ಟಬಲ್ ಆಗಿದ್ದೀರಾ ತಾನೇ? ಫ್ರೆಂಡ್ಲಿಯಾಗಿ ನೀವು ಬೈಕೊಳ್ಳಿ, ನನಗೇನು ಪ್ರಾಬ್ಲಮ್ ಇಲ್ಲ. ಆಚೆ ಬರಬೇಕಾದ್ರೆ ಏನೋ ಬೈದ್ರಿ ಅಂದ್ಕೊಳ್ತೀನಿ. ಇಲ್ವಾ? ನೋಡಿದ್ರಾ? ಹಂಗಂದರೆ ಒಳ್ಳೆ ಹುಡುಗರೆಲ್ಲ ಬೈತಾರೆ ಅಂತ ಅರ್ಥ. ಸರಿ ಆಯಿತು ಬಿಡಿ, ಹೆಂಗೋ ಒಂದು ಬೈಲಿಲ್ವಂತೆ, ಅಷ್ಟು ಖುಷಿ, ಸಂತೋಷ. ಕ್ಲಾಸ್ ಇದೆಯಾ ನಿಮಗೆ? ಎಷ್ಟೊತ್ತಿಗೆ? ನೋಡಿದ್ರಾ ಬಂಕ್ ಹೊಡೆದಿದ್ದಾರೆ ಅವರು? ಸೀನಿಯರಾ? ಅದಕ್ಕೆ ಬಂಕ್ ಹೊಡೆದ್ರೆ ನೋಡಿ, ನೆಕ್ಸ್ಟ್ ಇಯರ್ ನೀವು ಬಂಕ್ ಹೊಡಿಬೋದು. ಇದೆ, ಫಾಲೋ ಮಾಡಿ. ಅದು ಫಾಲೋ ಮಾಡಲ್ಲ ಅಷ್ಟೇ, ಮುಗೀತು. ನನಗೆ ಗೊತ್ತು. ಅಂದರೆ ನಾನು ಹಾಂ
ಮಾತಾಡಿದ್ರಲ್ಲ ಇವರೇ ಮಾತಾಡ್ತಾರೆ ನೋಡಿ. ಹಂಗಲ್ಲ, ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ತಾನೆ. ಈಗ ನೋಡಿ ಎಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ತಾನೆ. ಇಲ್ವಾ? ಫ್ರೆಂಡ್ಲಿಯಾಗಿಲ್ವಾ? ನಾನು ಫ್ರೆಂಡ್ಲಿಯಾಗಿದ್ದೀನಿ ತಾನೆ. ಓಕೆ ಡನ್. ಸಖತ್ ಫ್ರೆಂಡ್ಲಿನಾ? ಬರ್ರೆ ವಾ, ಇಂಥವ್ರೇ ನಮಗೆ ಬೇಕು. ಬೆಸ್ಟ್ ಫ್ರೆಂಡ್ ವಿ ಜಿ ಅಂತ ಏನಕ್ಕೆ ಹೆಸರು ಇಟ್ಟಿದ್ದೀನಿ? ಇದಕ್ಕೇನೆ. ಓಕೆ, ಫಾಲೋ ಮಾಡಿದ್ದೀರಾ ತಾನೆ? ಪಕ್ಕನಾ? ಚೆಕ್ ಮಾಡ್ತೀನಿ. ಇನ್ಸ್ಟಾದಲ್ಲಿ ಏನು ಹೆಸರಿದೆ? ಫಾಲೋ ಮಾಡಿಲ್ಲ, ನಾನು ಹೇಳಲಿಲ್ವಾ? ಸರಿ, ಇಟ್ಸ್ ಓಕೆ ಬಿಡಿ, ನಮ್ಗೆ ಇದೆಲ್ಲ ಕಾಮನ್ನು, ನೋ ಟೆನ್ಷನ್. ಓದಿ, ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಓಕೆನಾ? ಓಕೆ, ಹಾಂ ಬಾಯ್. ಓಕೆ, ನೀವು ಹೇಳಿ ಈಗ. ನನ್ನ ಚಾಲೆಂಜ್ ಗೊತ್ತಾಯ್ತು ತಾನೆ? ಚಾಕ್ಲೇಟು 10 ರೂಪೀಸಿಗೆ ಬೈ ಮಾಡಿದ್ದೀರಾ? ಹಂಗಲ್ಲ, ನಾನು ಏನಕ್ಕೆ ಸೇಲ್ ದೇವ್ರೆ, ಒಂದು ಮನುಷ್ಯ ಚಾಕ್ಲೇಟ್ ಸೇಲ್ ಮಾಡೋದಕ್ಕೋಸ್ಕರ 14 ಡಿಸ್ಟಿಕ್ ಹೋಗ್ಬರ್ಬೇಕಾ? ನೀವು ಕೇಳೋದಕ್ಕೆ ರೆಡಿ ಇಲ್ವಲ್ಲ. ಚಾಕ್ಲೇಟು ಹಂಗೆ ನೀವು ಮೈ ಗುಡ್ನೆಸ್, ಫಸ್ಟ್ ಅವಳು ಹಿಡ್ಕೊಳ್ಳಿ. ಇಲ್ಲ ಜಸ್ಟ್ ಹಿಡ್ಕೊಳ್ಳಿ, ಒಂದು ಹಿಡ್ಕೊಳ್ಳಿ ಹೇಳ್ತೀನಿ. ಹಾಂ, ನೀವು ಹಿಡ್ಕೊಳ್ಳಿ ಹೇಳ್ತೀನಿ, ಕೇಳಿದ್ರಲ್ಲ, ಒಂದು ಹಿಡ್ಕೊಳ್ಳಿ. ಹಾಂ, ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀಟಾಗಿ ನಿಧಾನಕ್ಕೆ ಕೇಳಿ. ಅದು ಹಿಡ್ಕೊಂಡಾಗ ವೆಯ್ಟ್ ಇರುತ್ತೆ ಕೈಯಲ್ಲಿ, ಸ್ಲೋ ಆರಾಮಾಗಿದೆ. ಮೈನ್ ಗಿಡ ನಡ್ತಾ ಇದ್ದೀನಿ. ಓಕೆನಾ? ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನಡಿ. ಅರೆ ಕೈ ಕೊಡಿ ಗೈಸ್, ನೋಡ್ಕೊಳ್ಳಿ, ಇಂಥವರೇ ಬೇಕು ನಮಗೆ. ಓಕೆ, ಗಿಡ ನಡ್ತಾ. ಮತ್ತು ಆ ಕೆಲಸ ನೀವು ಒಬ್ಬರು ಮಾಡಿದ್ರೆ ಸಾಕಾಗಲ್ಲ, ನಿಮ್ಮ ಸುತ್ತಲೂ ಇರೋರು ಎಲ್ಲರೂ ಮಾಡಬೇಕು. ಕರೆಕ್ಟಾ? ಈಗ ನೀವು ಮಾಡಿದ್ರೆ ನಿಮ್ಮ ಫ್ರೆಂಡ್ ಮಾಡ್ತಾರೆ. ಅಂದರೆ ನೀವು ಮಾಡೋದು ಗೊತ್ತಾಗಬೇಕಲ್ಲ ಅವ್ರಿಗೆ. ನೀವು ಕೆಟ್ಟ ಕೆಲಸ ಮಾಡಿದಾಗ ಯಾರಿಗೂ ಗೊತ್ತಾಗದೇ ಇರಬೇಕು, ಒಳ್ಳೆ ಕೆಲಸ ಮಾಡಿದಾಗ ಎಲ್ರಿಗೂ ಗೊತ್ತಾಗಬೇಕು. ಅಂದರೆ ನೀವು ನಿಮ್ಮ ಬರ್ಡೇ ದಿನ ನೀವು ಒಂದು ಗಿಡ ನಡ್ತೀರಾ ಅಂದರೆ ಅದನ್ನು ಸ್ಟೋರಿಗೆ ಹಾಕಿ, ಲೈಕ್ ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ ಎಲ್ಲದರಲ್ಲೂ ಇರ್ತೀರ. ನಿಜವೂ ಇನ್ಸ್ಟಾದಲ್ಲಿ ಇಲ್ವೇ ಇಲ್ಲ? ಆಯಿತು. ಹಾಂ, ಇಲ್ಲ, ಎಲ್ಲರೂ ನಾನು ಫಸ್ಟ್ ಕ್ವಶನ್ ಕೇಳೋದು ಅಂದರೆ ಯೂಟ್ಯೂಬ್ ID ಕೇಳಲ್ಲ, ಅಣ್ಣ ಇನ್ಸ್ಟಾ ID ಎಲ್ಲಣ್ಣ ಅಂತ ಕೇಳ್ತಾರೆ. ಅಂದರೆ ನನಗೆ ಬರೋ ಅಂಥ 90% ಕ್ವಶನ್ಸ್ ಬಂದ್ಬಿಟ್ಟು ಇನ್ಸ್ಟಾ ಮಾಡಿಬಿಟ್ರಾ? ಓಹ್ ನೈಸ್, ಥ್ಯಾಂಕ್ ಯು. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋಸ್ ಇಷ್ಟ ಆದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ, ನನ್ನ ಹತ್ರ ಈ ಥರ ಸೋಷಿಯಲಾಗಿ ನಾರ್ಮಲಾಗಿ ಮಾತಾಡ್ತೀನಿ. ಅಂದರೆ ನಮಗೂ ಸ್ಟಾರ್ಟಿಂಗ್ ಒಂದು ಭಯ ಇರುತ್ತೆ ತಾನೆ, ಯಾರು ಹೊಡಿತಾರೆ ಯಾರು ಹೊಡಿಯಲ್ಲ ಏನು. 85 ರೂಪೀಸ್ಗೆ ಗಿಡ ಸಿಗುತ್ತಾ ಅಂತ ನೋಡೋಣ, ಟ್ರೈ ಮಾಡೋಣ. ಬರ್ರಿ ಹೋಗೋಣ. ಹೆವಿ ಬಿಸಿಲಾದರೆ ಕಷ್ಟ ಆಗುತ್ತೆ. ಸೊ ಇದ್ದೀನಿ ಏನು ಚಾಲೆಂಜ್ ಅಂದರೆ 30 ಡೇಸಲ್ಲಿ 31 ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾಯಿದ್ದೀನಿ. ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನಡ್ತೀರಾ? ಗಿಡ ನಡ್ತಿ ನೀವು ಸ್ಟೋರಿಗೆ ಹಾಕಿ, ಅಂದರೆ ಲೈಕ್ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಇದೆ ಸರ್, ಬೇರೆ ಇನ್ನೇನಿಲ್ಲ. ಬರ್ರಿ, ಒಂದು ಅವೇರ್ನೆಸ್ ಇದೆ, ಬನ್ನಿ. ಏಕೆ ನಾನು ನೋಡಿದ್ರೆ ಏನಂದರೆ ವಿಲನ್ ಥರ ಕಾಣಿಸ್ತಾ ಇದ್ದೀನಿ? ಇಲ್ಲ ತಾನೆ, ಫ್ರೆಂಡ್ಲಿ ಆಗಿದ್ದೀನಲ್ಲ. ಇಲ್ಲ, ಕಾಲೇಜ್ ಯೂನಿಫಾರ್ಮ ಒಂದೇ ಥರ ಡ್ರೆಸ್ ಹಾಕೊಂಡು ಹೋಗ್ತೀರಾ ಕಾಲೇಜಲ್ಲಿ? ನೋಡಿದ್ರಾ? ಓಕೆ, ಯಾರು ಪ್ರಪೋಸ್ ಮಾಡಿಲ್ಲ ಹಂಗಾದ್ರೆ ಇಬ್ಬರಿಗೂ? ಯಾಕೆ? ನೀವೇ ಫ್ರೆಂಡ್ಸ್ ಎಲ್ಲ ಒಂದಾಗ್ಬಿಡಿ. ಓಕೆ ಡನ್, ನೋ ಪ್ರಾಬ್ಲಮ್. ಆ್ಯಕ್ಚುಲಿ ಟಾಪಿಕ್ ಬರ್ತೀನಿ, ಜಸ್ಟ್ ಫನ್. ಓಕೆನಾ? ಅಂದರೆ ಒಂದು ಈ ಥರ 30 ದಿನದಲ್ಲಿ 31 ಜಿಲ್ಲೆನ ಕವರ್ ಮಾಡಬೇಕು. ಇದು ನಾವೇನು ಕೊಡ್ತಾ ಇಲ್ಲ, ಕರೆಕ್ಟ್ ಅಲ್ಲ? ನಿಜನಾ? ಓಕೆನಾ? ನಿಮ್ಮ ಬರ್ಡೇ ದಿನ ಒಂದು ಗಿಡ ನಡಿ. ಹಾಂ, ಓಕೆನಾ? ಅದನ್ನು ಸ್ಟೋರಿಗೆ ಅಲ್ಲಿಲ್ಲಂದ್ರೆ ಓಕೆ, ಪಾರ್ಕು. ನಾನಿವಾಗ ಓಕೆ ಇನ್ಸ್ಪೈರ್ ಆಗ್ತಾರೆ ತಾನೆ, ನಿಮ್ಮನ್ನ ನೋಡಿ ಯಾರಂದ್ರೆ ಒಬ್ರು ಇನ್ಸ್ಪೈರ್ ಆಗ್ತಾರೆ. ನಿಜನಾ? ಇವಾಗ ನೀವು ಫೋಟೋಸು ಇಲ್ಲ ಸ್ಟೋರಿ ಹಾಕ್ತಾಗ ಅಲ್ಲಿಗೆ ಹೋಗ್ಬಿಟ್ಟು ಗಿಡ ನೆಟ್ಟು. ಥ್ಯಾಂಕ್ ಯು. ಕೈ ಕೊಡಿ. ಥ್ಯಾಂಕ್ ಯು. ಏನೂ ಇಲ್ಲ, ತಲೆ ಕೆಡಿಸ್ಕೊಂಡು ಫ್ರೆಂಡ್ಲಿ. ಓಕೆನಾ? ಅದೊಂದು ಟ್ರೆಂಡಾಗಿ ಕ್ರಿಯೇಟ್ ಆಯಿತು ಅಂದರೆ ಇವಾಗ ಎಲ್ರದ್ದು ಬರ್ಡೇ ಬರುತ್ತೆ, ಕರೆಕ್ಟಾ? ಇವಾಗ ಯಾರೋ ಒಬ್ಬರು ಫಾಲೋ ಮಾಡಿದ್ರೆ ಅವ್ರ ಮನೇಲಿರೋರು ಅದನ್ನೇ ಫಾಲೋ ಮಾಡ್ತಾರೆ. ಮತ್ತು ಅವ್ರಿಗೆ ಗೊತ್ತಿರೋರ್ಗೆ ಹೇಳ್ತಾರೆ ಬರ್ಡೇ ದಿನ ಒಂದು ಗಿಡ ನೋಡೋ ಅಂತಾರೆ. ಇನ್ನೊಂದು ನೀವು ಅದೇ ಗಿಡನ ಒಂದು 10 ವರ್ಷ ಬಿಟ್ಟು ನೋಡಿದ್ರೆ ನಿಮ್ಮ ಕಾಲೇಜ್ ಲೈಫಲ್ಲ ನೆನಪಾಗುತ್ತೆ. ಮೇ ಬಿ ಅವಾಗ ನೀವು ಯಾವುದೋ ಒಂದು ಡಿಪ್ರೆಷನಲ್ಲಿ ಮದುವೆ ಆಗಿದೆ ಎಲ್ಲ ಆಗ್ಬಿಟ್ಟು ಎಲ್ಲೋ ಒಂದು ಜಾಗದಲ್ಲಿ ಇದ್ರೂ ಬಂದರು ಈ ಕಡೆ ಒಂದು ಜಾಲಿಯಾಗಿರುತ್ತೆ. ನೆನಪಾಗುತ್ತೆ, ಆಗಲ್ವಾ? ಆಗುತ್ತೆ ತಾನೆ? ಆ ಥರ ಲೈಫ್ ಅನ್ನೋದೇ ನಮಗೊಂದು ನೆನಪು ಕೊಡಬೇಕಲ್ಲ. ನೀವು ಪರಿಸರಕ್ಕೋಸ್ಕರ ಇದನ್ನು ಮಾಡಿ. ನಿಮ್ಮ ಬರ್ಡೇ ದಿನ ನೀವು ಮಾಡ್ದಂಗೆ ಎಲ್ಲರ ಕೈಯಲ್ಲಿ ಮಾಡಿಸ್ಬೇಕು. ಅದಕ್ಕೇ ಸ್ಟೋರಿ ಹಾಕ್ಸೋದು. ನಾವು ಸ್ಮೈಲ್ ಚೆನ್ನಾಗಿರ್ತದೆ, ನಗಾಡಿದ್ರೆ. ಹೆಣ್ಮಕ್ಳು ಕ್ಯೂಟು, ನಗಾಡಿದ್ರೆ ಇನ್ನೂ ಕ್ಯೂಟಾಗಿರ್ತಾರೆ ಅಷ್ಟೇ, ಇನ್ನೇನಿಲ್ಲ. ತೊಗೊಳ್ಳಿ, ಬೇಕಾ? ತೊಗೊಳ್ಳೋಕೆ ಇಂಟ್ರೆಸ್ಟ್ ಇದೆಯಾ? ಇಟ್ಸ್ ಓಕೆ. 10 ರೂಪಾಯಿ ಕೊಟ್ಟರೆ ಓಕೆ ಅಷ್ಟೇ.
ಅದರಲ್ಲೇನು ಕಾಣಿಸ್ತಾನೆ. 75 ಇತ್ತು, 85 ಟೋಟಲ್ ಅಮೌಂಟು. ಅದಲ್ಲೀಗ 10 ರೂಪೀಸ್ ಆ್ಯಡ್ ಮಾಡ್ತಾಯಿದ್ದೀನಿ, 95. ಚಾಕ್ಲೇಟ್ ಇಸ್ಕೊಬರ್ಬೇಕಾ? ಇಲ್ಲಿ ವೆಯ್ಟ್ ಮಾಡ್ಕೊಂಡು ಯಾರನ್ನ ನೋಡ್ತಾ ಇರಬೇಕು. ಓಪನಾಗಿ ಕೇಳ್ತೀನಿ. ಈ ಎಲ್ಲ ನಮ್ಮನ್ನೇನು ಅನ್ನ ಅಂದ್ಬಿಟ್ರೆ ನಾವೆಲ್ಲ ಏನು ಲೈಫ್ ಲಾಂಗ್ ಸಿಂಗಲ್ ಆಗೇ ಇರ್ಬೇಕಾ ನಾವು? ಇರಲಿ, ಏನಾಗಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದೇ ಥರ ಖುಷಿಯಾಗಿರ್ಬೋದಲ್ಲ, ಆದರೆ ಮಿಂಗಲ್ ಆದರೆ ಖುಷಿ ಇರಲ್ಲ. ಬರ್ರಿ, ಸಿಂಗಲ್ ಆಗೇ ಇರೋಣ. ಹಾಂ, ಸಿಂಗಲ್ ಆಗೇ ಇರೋಣ. ಎಸ್, ಅದಕ್ಕೆ ಇವಾಗ ನೋಡಿ ಜಾಲಿಯಾಗಿ ಮಾತಾಡ್ತಿದ್ದೀನಿ. ಓಕೆ, ಥ್ಯಾಂಕ್ ಯು. ಓಕೆ ಗೈಸ್, ಟೋಟಲ್ 100 ರೂಪೀಸ್ ಆಯಿತು. ಬನ್ನಿ ಈಗ ಹೋಗ್ಬಿಟ್ಟು ನರ್ಸರಿ ಹತ್ರ ಗಿಡ ಇಸ್ಕೊಂಡು ಗಿಡ ನೆಡೋಣ. ಇಲ್ಲೊಂದು ಜಾಗ ಇದೆಯಾ? ಥ್ಯಾಂಕ್ ಯು. ನಿಮ್ಮ ಹೆಸರು? ಗಿರೀಶ್ ಅಂತ. ನಾವು ವಿಘ್ನೇಶ್ ಅಂತ. ಯೂಟ್ಯೂಬ್ ಚಾನಲ್ ಇದೆ ನಮ್ಮದು, ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಬೆಸ್ಟ್ ಫ್ರೆಂಡ್ BG ಅಂತ. ಓಕೆ ಅಣ್ಣ, ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್ ಅಣ್ಣ. ಗಿಡ ನೆಡೋದಕ್ಕೆ ಬರ್ರಿ ಇಲ್ಲಿ ಅಂದ್ಬಿಟ್ಟು ನಾವು ನಮ್ಮ 14ನೇ ಡಿಸ್ಟಿಕ್ಕು ಶಿವಮೊಗ್ಗನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೋಡಿ, ಗಿಡ ಇದೆ, ಇನ್ನೊಂದು ಗಿಡ ಇದೆ, ಇನ್ನೊಂದು ಗಿಡನೂ ಆ ಕಡೆ ನೆಟ್ಬಿಡೋಣ. ಗಿಡ ನೆಟ್ಬಿಟ್ಟು ಚಿಕ್ಕಮಂಗ್ಳೂರು ಹೋಗೋಣ ಬನ್ನಿ. ಓಕೆನಾ, ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ನಾವು ಶಿವಮೊಗ್ಗದಲ್ಲಿ 2ನೇ ಗಿಡನ ನೆಟ್ಟಿದ್ದೀವಿ. ಸೊ ಇಲ್ಲಿಂದ ಈಗ ಚಿಕ್ಕಮಂಗ್ಳೂರು ರೋಡನ ಬನ್ನಿ. ಲವ್ ಯು ಆಲ್ಸ್. ಕಂಟಿನ್ಯೂ ಮಾಡಿ, ಹೋಗ್ತಾ ಹಾಗೆ ಕಂಟಿನ್ಯೂ ಮಾಡ್ತೀನಿ.